ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಇತ್ಯಾದಿ ಬರೆಯೋದು, ದೇವರ ಫೋಟೋ ವಿಡಿಯೋಗಳನ್ನ ಸ್ಟೋರಿ ಡಿಪಿನಲ್ಲಿ ಹಾಕೋದು ತಪ್ಪಲ್ಲ. ಆದರೆ ಭಗವಂತನಾದ ಕೃಷ್ಣನಿಗೆ ನಮ್ಮ ನಿಜವಾದ ನಡವಳಿಕೆಯಿಂದ ತೃಪ್ತಿ ಇದೆಯಾ? ನಾವು ಅನಾವಶ್ಯಕವಾಗಿ ಹೇಳೋ ಸುಳ್ಳುಗಳು ಒಪ್ಪಿಗೆ ಇದೆಯಾ? ಇತರರ ಬಗ್ಗೆ ಆಡೋ ನಕಾರಾತ್ಮಕ ಮಾತುಗಳು ಹೇಗನಿಸಿರಬಹುದು? ಪ್ರತಿನಿತ್ಯ ಅನೇಕ ತಪ್ಪುಗಳನ್ನ ಮಾಡ್ತಾ ಭಗವಂತನ ಭಕ್ತಿಯ ನೆಪದಲ್ಲಿ ಎಲ್ಲವನ್ನು ಮರೆಮಾಡೋದು. ಭಕ್ತಿ ಅಂದ್ರೆ ಭಗವಂತನ ನಾಮಜಪ ಎಷ್ಟು ಬಾರಿ ಮಾಡ್ತೀವಿ, ಹೇಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಅಂತಲ್ಲ, ಅಥವಾ ಬಾಯಿ ಮಾತಿಗೆ ನಾನು ಸಂಪೂರ್ಣ ಕೃಷ್ಣನಿಗೆ ಶರಣಾಗಿದ್ದೀನಿ ಅಂತ ಹೇಳ್ತಾ ಇರೋದು ಅಲ್ಲ. ಭಕ್ತಿ ಅಂದ್ರೆ ನಮ್ಮ ಸುತ್ತಲಿನವರನ್ನ ಎಷ್ಟು ಗೌರವದಿಂದ ನೋಡ್ತಾ ಇದ್ದೀವಿ, ಮನೆಯವರಿಗೆ ಮತ್ತು ನಮ್ಮ ಸುತ್ತ ಜೀವಿಸ್ತಿರೋ ಜೀವಿಗಳಿಗೆ ಎಷ್ಟು ಪ್ರೀತಿ ನೀಡ್ತಾ ಇದ್ದೀವಿ, ಅದರಲ್ಲೂ ಯಾರು ನೋಡದೇ ಇರೋ ಸಮಯದಲ್ಲೂ ಸಹ ನಾವು ಹೇಗಿದ್ದೀವಿ. ಭಗವಂತ ಕ್ಷಮಾಶೀಲನೇ ಹೌದು, ಆದ್ರೆ ಕಣ್ಣಿಲ್ಲದವನಂತೂ ಅಲ್ಲ. ನಾವು ಅವನ ಹೆಸರನ್ನ ಬಳಸಿ ಅವನ ಮೌಲ್ಯಗಳನ್ನ ಅನುಸರಿಸದೇ ಇದ್ರೆ ಅದು ನಿಜವಾದ ಭಕ್ತಿಯೇ ಅಲ್ಲ. ಒಂದು ಮಾತು ನೆನಪಿಟ್ಕೊಳ್ಬೇಕಾಗಿರೋದೇನಂದ್ರೆ, ದೇವರು ಅಹಂಕಾರ ಅನ್ಯಾಯವನ್ನು ರಕ್ಷಿಸೋದಿಲ್ಲ, ಅವನು ಸತ್ಯವನ್ನ ಸತ್ಕರ್ಮಗಳನ್ನ ರಕ್ಷಿಸ್ತಾನೆ. ಒಂದು ಚಿಕ್ಕ ಕಥೆ ಇದೆ. ಒಬ್ಬ ವ್ಯಕ್ತಿ ಭಗವಂತನಿಗೆ ಹೇಳ್ತಾನೆ, ಕೃಷ್ಣ, ನಾನು ನಿನ್ನನ್ನ ತುಂಬಾ ಪೂಜಿಸ್ತೀನಿ, ಒಮ್ಮೆಯಾದ್ರೂ ನನ್ನ ಮನೆಗೆ ಬಾ, ನಿನಗೋಸ್ಕರ ಮನೆಯನ್ನೆಲ್ಲ ಚೆನ್ನಾಗಿ ಸ್ವಚ್ಛ ಮಾಡಿದೀನಿ ಅಂತ. ಕೃಷ್ಣ ಒಪ್ಕೊಂಡು ಬರ್ತಾನೆ. ಆ ಮನೆಯ ಎಲ್ಲಾ ಕೋಣೆಗಳನ್ನು ನೋಡ್ತಾನೆ. ಆದ್ರೆ ಅಂತಿಮವಾಗಿ ಹೇಳ್ತಾನೆ, ನಾನು ಈಗ ಹೊರಡ್ತೇನೆ, ಒಂದು ಜಾಗ ಸ್ವಚ್ಛ ಆದ್ಮೇಲೆ ಮತ್ತೆ ಬರ್ತೀನಿ ಅಂತ ಹೇಳ್ತಾನೆ. ಆ ವ್ಯಕ್ತಿ ಆಶ್ಚರ್ಯದಿಂದ ಕೇಳ್ತಾನೆ, ಆ ಒಂದು ಸ್ಥಳ ಯಾವುದು ಕೃಷ್ಣ? ಕೃಷ್ಣ ಉತ್ತರಿಸ್ತಾನೆ, ನಿನ್ನ ಹೃದಯ. ನೀನು ಮನೆಯನ್ನೆಲ್ಲ ಸ್ವಚ್ಛ ಮಾಡಿದ್ರು, ದೇವರ ಫೋಟೋಗಳನ್ನ ಹಾಕಿದ್ರು, ಅರ್ಥಹೀನ ಜಪ ಮಾಡಿದ್ರು, ನಿನ್ನ ಹೃದಯದಲ್ಲಿ ಇನ್ನು ಅಹಂಕಾರ, ಕ್ರೋಧ, ಅಸೂಹೆ, ದುರಾಸೆಯೇ ತುಂಬಿದ್ರೆ ನಾನಲ್ಲಿ ಹೇಗೆ ವಾಸ ಮಾಡ್ಲಿ ಅಂತ. ಆದ್ದರಿಂದ ನಾವು ಕೃಷ್ಣನನ್ನ ಕರಿತೀವಿ ಅಂದ್ರೆ ಅವನು ನಮ್ಮಲ್ಲಿ ಶಾಶ್ವತವಾಗಿ ಉಳಿಯಬೇಕಾದ್ರೆ ಮೊದಲು ನಮ್ಮ ಹೃದಯವನ್ನ ಸ್ವಚ್ಛ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸಬೇಕು. ಆಗ ಕೃಷ್ಣನು ನಮ್ಮಲ್ಲಿ ನೆಲೆಸಿ ಉಳಿದ ಎಲ್ಲವನ್ನು ಸರಿ ಮಾಡ್ತಾನೆ. ಭಕ್ತಿಯನ್ನ ವೇಷಧಾರಣೆಯಂತೆ ಧರಿಸೋದಕ್ಕಿಂತ ಅದನ್ನ ನಮ್ಮ ಸ್ವಭಾವವಾಗಿಸಿಕೊಳ್ಳೋದು ಮುಖ್ಯವಾಗುತ್ತೆ. ನಮ್ಮ ನಡವಳಿಕೆಯಲ್ಲಿಯೇ ನಿಜವಾದ ಪ್ರಾರ್ಥನೆ ಇರಬೇಕು. ಜೈ ಶ್ರೀ ಕೃಷ್ಣ. ರಾಧೆ ರಾಧೆ.